ಸುದ್ದಿಗೆ ಹೋಗೋಣ. ನಾವು ತಮಿಳುನಾಡಿನ ವಿಧಾನಸಭೆಯಲ್ಲಿ ಇವತ್ತು ವಿಜಯ್ ಬಹುಮತ ಸಾಬೀತುಪಡಿಸಬೇಕಾಗಿತ್ತು, ಸಾಬೀತುಪಡಿಸಿದ್ರು. ನಾವು ಲೆಕ್ಕ ಹಾಕಿದ್ದು 118 ಆಗುತ್ತಾ, 119 ಆಗುತ್ತಾ, 121 ಆಗುತ್ತಾ ಅಂತ. 144 ಆಯಿತು. ಥ್ಯಾಂಕ್ಸ್ ಟು AIADMKದ 25 ಜನ ಶಾಸಕರು. ಜಯಲಲಿತಾ ಅವರ ಪಾರ್ಟಿ ವರ್ಟಿಕಲಿ ಸ್ಪ್ಲಿಟ್ ಆಗಿಬಿಡ್ತು. 47 ಶಾಸಕರ ಪೈಕಿ 22 ಶಾಸಕರು ವಿಜಯ್ ವಿರುದ್ಧವಾಗಿ, ಅಂದರೆ TVK ಸರ್ಕಾರದ ವಿರುದ್ಧವಾಗಿ ಮತ ಹಾಕಿದ್ರೆ 22 ಶಾಸಕರ ವಿರುದ್ಧ 25 ಶಾಸಕರು ಪರವಾಗಿ ಓಟ್ ಹಾಕಿದ್ರು. ಟೋಟಲ್ ನಂಬರ್ 144 ಆಯಿತು. ಸರ್ಕಾರದ ಪರವಾಗಿ 144 ಓಟು, ವಿರುದ್ಧವಾಗಿ 22 ಓಟು. ಅರೆ, ಮತ್ತು DMKದವ್ರು ಏನು ಮಾಡಿದ್ರು ಅನ್ಸುತ್ತೆ ನಿಮಗೆ? ಅವರು ವಾಕೌಟ್ ಮಾಡಿಬಿಟ್ರು, ಸಭಾತ್ಯಾಗ ಮಾಡಿಬಿಟ್ರು. ಅವರು ಎದ್ದೋಗ್ಬಿಟ್ರು, ಓಟೆ ಹಾಕಲಿಲ್ಲ. ಅದರ ಅರ್ಥ DMKಯ ಅಷ್ಟೂ ಶಾಸಕರು ವಾಕೌಟ್ ಮಾಡಿದಾಗ AIADMKಯ 25 ಶಾಸಕರು ಬೆಂಬಲ ಕೊಡದೆ ಹೋಗಿದ್ರೂ ವಿಜಯ್ಗೆ ಬಹುಮತ ಸಾಬೀತಾಗ್ತಿತ್ತು. ಶಾಸಕರು ಬೆಂಬಲ ಕೊಟ್ಟರು. ಹೀಗಿದ್ದಾಗ ಸಂವಿಧಾನಾತ್ಮಕ ಪ್ರಶ್ನೆ ಸಹಜವಾಗಿ ಬರುತ್ತೆ. ಚೀಫ್ ವಿಪ್ ಯಾರು AIADMKಗೆ? ಎಡಪ್ಪಾಡಿ ಪಳನಿಸ್ವಾಮಿ. ಪಳನಿಸ್ವಾಮಿ ಖಂಡತುಂಡವಾಗಿ ವಿರೋಧಿಸಿದ್ರು TVKಗೆ ಸಪೋರ್ಟ್ ಮಾಡೋದನ್ನು. ಪಕ್ಷದ್ರೋಹ, ಮಾತೃದ್ರೋಹ, ಜಯಲಲಿತಾಗೆ ದ್ರೋಹ ಅಂದ್ರವರು. ಆದರೂ ಅವರ ಪಕ್ಷದ 25 ಶಾಸಕರು ಕ್ರಾಸ್ ವೋಟಿಂಗ್ ಮಾಡಿಬಿಟ್ರು. ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗುತ್ತೆ. ನಿಯಮದ ಪ್ರಕಾರ 25 ಶಾಸಕರು ತಮ್ಮ ಶಾಸಕ ಸ್ಥಾನವನ್ನು ಕಳ್ಕೊಳ್ತಾರೆ. ಆ 25 ಕ್ಷೇತ್ರಗಳಿಗೆ ಉಪಚುನಾವಣೆಗಳಾಗಬೇಕು ನಿಯಮದ ಪ್ರಕಾರ. ಅದರ ಅಂತಿಮ ನಿರ್ಧಾರ ತೆಗೆದುಕೊಳ್ಳಬೇಕಾದವರು ಯಾರಾಗಿರ್ತಾರೆ? ಸ್ಪೀಕರ್ ಆಗಿರ್ತಾರೆ. ಸ್ಪೀಕರ್ ಯಾರಿರ್ತಾರೆ ಇಲ್ಲಿ? TVK ಪಕ್ಷದವರು ಒಬ್ರು ಇರ್ತಾರೆ. ಅಂದರೆ ಸಂವಿಧಾನ ಚಾಪೆ ಕೆಳಗೆ ಹೋದರೂ ರಂಗೋಲಿ ಕೆಳಗೆ ಹೋಗುವ ಮಾರ್ಗವೊಂದನ್ನು ರಾಜಕಾರಣಿಗಳು ಕಂಡುಕೊಂಡಿರ್ತಾರೆ. ಆ 25 ಶಾಸಕರನ್ನು ಅನರ್ಹ ಮಾಡಬೇಕು ಅಂತ ಪಳನಿಸ್ವಾಮಿ ಸ್ಪೀಕರ್ಗೆ ಮನವಿ ಮಾಡಿದ್ದಾರೆ. ಆ ಮನವಿ ಪತ್ರ ಇರುತ್ತಲ್ಲೇ, ಅದು ಇರುತ್ತೆ ಮನವಿ ಪತ್ರ. ಸದನದ ಪಾಡಿಗೆ ಸದನ ನಡ್ಕೊಂಡು ಹೋಗ್ತಿರುತ್ತಪ್ಪ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ವ್ಯತಿರಿಕ್ತವಾಗಿ ಏನೂ ನಡೆಯದೆ ಹೋದರೆ DMKದವರಂತೂ ವಾಕೌಟ್ ಮಾಡಿದ್ರು. ವಾಕೌಟ್ ಮಾಡುವುದು ಕೂಡ ಒಂದು ರೀತಿ ಹೆಲ್ಪ್ ಮಾಡ್ದಂಗೆ TVK ಸರ್ಕಾರ ಬರೋದಕ್ಕೆ. ಬರಬಾರದು ಅನ್ನುವ ಉದ್ದೇಶ ಏನಿಲ್ಲ. ಸ್ಟಾಲಿನ್ ಅವರ ಟ್ವೀಟ್ಗಳನ್ನು, ಹೇಳಿಕೆಗಳನ್ನು ನೋಡಿದ್ರೆ ಕೂತ್ಕೊಂಡು ತಮಾಷೆ ನೋಡೋಣ ಇರಿ, ವಿಜಯ್ ಹೆಂಗೆ ಹ್ಯಾಂಡಲ್ ಮಾಡ್ತಾರೋ ಅನ್ನೋ ಹಂಗಿದೆ. ಚುನಾವಣೆಯ ಭರದಲ್ಲಿ ವಿಜಯ್ ಕೊಟ್ಟಿರುವ ಆಶ್ವಾಸನೆಗಳು ಹಾಗೆ ಇದ್ದಾವೆ. ಜಾರಿಗೆ ತರೋದು ಒಂಚೂರು ಕಷ್ಟ ಇದೆ. ಅಧಿಕಾರಕ್ಕೆ ಬಂದ ನಂತರ ಹೇಳಿದ್ರು 10 ಲಕ್ಷ ಕೋಟಿ ಸಾಲ ಆಗಿಬಿಟ್ಟಿದೆ ತಮಿಳುನಾಡಿಗೆ, ಆರ್ಥಿಕತೆ ಕಷ್ಟದಲ್ಲಿದೆ, ಖಜಾನೆ ಖಾಲಿಯಾಗಿದೆ ಎಲ್ಲ ಹೇಳಿದ್ರು ವಿಜಯ್. ಸ್ಟಾಲಿನ್ನು ಕೂಡ ತಮ್ಮ ಆಪ್ತ ಶಾಸಕರಿಗೆ ಅದನ್ನೇ ಹೇಳ್ತಾರಂತೆ. ಒಂದು 6 ತಿಂಗಳು ಕೂತ್ಕೊಂಡು ನೋಡಿ ಏನು ಮಾಡ್ತಾರೆ ಅಂತ. DMK ಸರ್ಕಾರದ ಯೋಜನೆಗಳನ್ನು ಮುಂದುವರಿಸಬೇಕು, ತಾವು ಕೊಟ್ಟ ಆಶ್ವಾಸನೆಗಳನ್ನು ಈಡೇರಿಸಬೇಕು. ಈ ಮಧ್ಯೆ ಹಾರ್ಸ್ ಟ್ರೇಡಿಂಗ್ ಆಗಿದೆ, ಕುದುರೆ ವ್ಯಾಪಾರ ಆಗಿದೆ ಅನ್ನುವ ಆರೋಪ ಉದಯನಿಧಿ ಸ್ಟಾಲಿನ್ ಮಾಡಿದ್ರು, ಎಡಪ್ಪಾಡಿ ಪಳನಿಸ್ವಾಮಿ ಮಾಡಿದ್ರು. ಕೇಳಿಸ್ಕೊಳ್ಳಿ. அடுத்து மிக முக்கியமான ஒண்ணு நம்பர்ஸ், மெஜாரிட்டிக்கான நம்பர்ஸ். நம்முடைய சட்டமன்றம் 234 உறுப்பினர்களை கொண்டது. மேஜிக்கல் நம்பர்னு சொல்லுவாங்க. 118 உறுப்பினர்களை கொண்ட ஒரு கட்சியோ ஒரு கூட்டணியோ தான் ஆட்சிக்கு வர முடியும். இப்ப நம்பிக்கை கோருகின்ற இந்த கட்சிக்கு, உங்க கட்சிக்கு அந்த நம்பர்ஸ் இருக்கான்னு கேட்டா இல்ல. 108 இடங்கள் தான் இருக்கு. அந்த கட்சி தலைவர் திரு TTV தினகரன் சொன்னது என்ன தெரியும்? சொன்னாரு, ஆட்சிக்கு வர்றதுக்கு முன்னாடியே குதிரை பேரத்துல ஈடுபடுறாங்கன்னு சொன்னார். நேற்று சொல்லியிருக்கிறாரு, மாற்றம் மாற்றம்னு சொன்னீங்க, இது மாற்றம் இல்ல துர்நாற்றம் அப்படின்னு சொல்லியிருக்கிறார். அடுத்து அதே பாஜக தலைமையிலான NDA கூட்டணியில் இருக்கக்கூடிய பெரிய கட்சியான அதிமுக இன்னைக்கு கிட்டத்தட்ட 2 பிளவுபட்டிருக்கு. பிளவுபட்ட ஒரு குரூப் உங்களுக்கு ஆதரவு தெரிவிச்சிருக்கிறாங்க. அடுத்து நடந்த இன்சிடென்ட் தான் மிகப்பெரிய ஒரு ட்விஸ்ட். பிளவுபட்ட குரூப்ல இருக்கக்கூடிய ஒரு தலைவரோட வீட்டுக்கு ஒரு புது சோஃபா போகுது. சோஃபா பின்னாடியே புது முதலமைச்சரும் அந்த வீட்டுக்கு போறாரு. புதுமையான ஆட்சி புதுமையான ஆட்சின்னு சொன்னீங்க,
இன்னைக்கு புஷ்பா பட பாணியில ஆட்சி நடந்துகிட்டு இருக்கு. தமிழகத்திலே 47 சட்டமன்ற உறுப்பினர்கள் நாங்கள் வெற்றி பெற்றிருக்கின்றோம். அனைத்து இந்திய அண்ணா திராவிட முன்னேற்ற கழகத்தினுடைய பொதுச் செயலாளராக நான் தேர்ந்தெடுக்கப்பட்டு பணியாற்றி கொண்டிருக்கின்றேன். அப்படி இருக்கின்ற பொழுது சில கருத்து வேறுபாடுகள் கட்சியிலே வருவது எல்லா இயல்பு, எல்லா கட்சியிலும் வருகின்றது. அப்படி வருகின்ற அந்த சூழ்நிலையிலே ஒரு தரப்புக்கு முதலமைச்சர் அவர்கள் ஆதரவு தெரிவிக்கிறது எந்த விதத்தில் நியாயம் என்று எனக்கு தெரியவில்லை. ஒரு முன்னுதாரணமாக இருந்துவிடக்கூடாது என்பதற்கு தான் முதலமைச்சருடைய கவனத்திற்கு நான் கொண்டு வருகின்றேன். எனக்கு முன்னாலே தேசியர்கள் குறிப்பிட்டதை போல தேசிய முற்போக்கு திராவிட கழகத்தை அவர்கள் குறிப்பிட்டதை போல குதிரை பேரத்திற்கு வழிவகுத்துவிடும் என்பதையும் நேரத்திலே பதிவு செய்ய விரும்புகின்றேன். ಎನಿವೇಸ್, ಒಂದು ಸಲ ಬಹುಮತ ಸಾಬೀತುಪಡಿಸಿದರೆ ಇನ್ನು 6 ತಿಂಗಳು ಅವಿಶ್ವಾಸ ನಿರ್ಣಯ ಮಂಡಿಸುವಂತಿಲ್ಲ. 6 ತಿಂಗಳಿಗೊಂದು ಸಲ ಮಂಡಿಸ್ತಾ ಹೋಗಬಹುದು. ವಿಜಯ್ ಸರ್ಕಾರ ಸೇಫ್, ವಿಜಯ್ ಆಡಳಿತ ಆರಂಭ. ಈ ಮಧ್ಯೆ ಅವ್ರಿಗೊಬ್ಬ ಪರ್ಸ್ನಲ್ ಜ್ಯೋತಿಷಿ ಇದ್ದರು. ಜ್ಯೋತಿಷಿ ಎಕ್ಸಾಕ್ಟಾಗಿ ಹೇಳಿದ್ರಂತೆ, ಇಷ್ಟೇ ಸಂಖ್ಯೆ ಬರ್ತಾವೆ ನಿಮಗೆ, ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂತ ಹೇಳಿದ್ರಂತೆ. ಗೆದ್ದ ನಂತರ ಎಂಥ ರಿಕಿ ರಾಧನ್ ಪಂಡಿತ್ ವೆಟ್ರಿವೇಲ್ ಅಂತ ಇವರ ಹೆಸರು. ಗೆದ್ದ ನಂತರ ವಿಜಯ್ ಮೊದಲು ಹೋಗಿ ಮೀಟ್ ಮಾಡಿದ್ದೇ ಇವರನ್ನಂತೆ. ಅದಾದ ನಂತರ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ನನ್ನ OSD ಇವರು ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಅಂತ ನೇಮಕ ಮಾಡ್ಕೊಂಬಿಟ್ಟಿದ್ರು. ವಿಪಕ್ಷಗಳು, ಮಿತ್ರ ಪಕ್ಷಗಳೇ ವಿರೋಧ ಮಾಡೋದು, ಅದನ್ನು ಹಿಂಗೆ ಹುಚ್ಚುಚ್ಚಾಟ ಎಲ್ಲ ಮಾಡಬಾರ್ದು ಅಂತ ಆ ಆದೇಶವನ್ನು ವಿಜಯ್ ಹಿಂಪಡೆದಿದ್ದಾರೆ. ಒಂದು ಕಡೆ ಅಲ್ಲಿ ಸನಾತನದ ಸರ್ವನಾಶ ಆಗಬೇಕು ಅಂತ ಉದಯನಿಧಿ ವಿಪಕ್ಷ ನಾಯಕರು ಮಾತಾಡೋದು, ಅದಕ್ಕೆ ಹೌದು ಅನ್ನುವಂತೆ ಜೋಸೆಫ್ ವಿಜಯ್ ಚಪ್ಪಾಳೆ ತಟ್ಟುವುದು, ನಮಸ್ಕಾರ ಮಾಡುವುದು. ಇನ್ನೊಂದು ಕಡೆ ಜ್ಯೋತಿಷಿನ ಕರ್ಕೊಂಡು ಬಂದು OSD ಮಾಡೋದು ನಡೀಲಿ. ಕ್ವಿಕ್ಕಾಗಿ ಕೇರಳದೊಂದು ಸುದ್ದಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.